ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ವಿಷ್ಣು ಸಹಸ್ರನಾಮಗಳ ಚಿಂತನೆಗೆ ಸ್ವಾಗತ. ಸುಮಾರು ದಿನಗಳಿಂದ ಸ್ವಲ್ಪ ತಡ ಆಯಿತು. ಹಿಂದಿನ ವಿಡಿಯೋಗೂ ಈ ವಿಡಿಯೋಗೂ ಸ್ವಲ್ಪ ಜಾಸ್ತಿ ದಿನ ತಗೊಳ್ತು. ದಯವಿಟ್ಟು ಕ್ಷಮೆ ಇರಲಿ. ಕೆಲವು ಕಾರಣಗಳಿಂದ ರೆಕಾರ್ಡಿಂಗ್ ಮಾಡೋಕ್ಕಾಗಿರಲಿಲ್ಲ. ಪ್ರಿಪರೇಷನ್ಗೆಲ್ಲ ಸ್ವಲ್ಪ ಟೈಮ್ ಆಯಿತು. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಆದಷ್ಟು 3-4 ದಿನಗಳಿಗೆ ಒಂದು ವಿಡಿಯೋನಾದರೂ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ಷಮೆ ಇರಲಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಾವು ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ ಶ್ಲೋಕದ ಚಿಂತನೆಯಲ್ಲಿದ್ವಿ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಅನ್ನುವರೆಗೆ ಚಿಂತನೆ ಆಗಿತ್ತು. ಈಗ ಮುಂದಿನ ವಿಡಿಯೋದಲ್ಲಿ ಶರ್ಮ ಪ್ರಜಾಭವಃ ಅಹಃ ಸಂವತ್ಸರಃ ಇತ್ಯಾದಿ ನಾಮಗಳ ಚಿಂತನೆಯನ್ನು ನೋಡೋಣ. ಈಗ ಮುಂದಿನ ನಾಮ ಪ್ರಜಾಭವಃ ಅಂತ. ಪ್ರಜಾ ಅಂದ್ರೆ ನಮಗೆ ತಿಳಿದಂತೆ ಮಕ್ಕಳು, ಪ್ರಜೆಗಳು, ಜೀವಿಗಳು ಅಂತ ಅರ್ಥ. ಭವ ಅಂದ್ರೆ ಉಂಟಾಗೋದು ಅಂತ. ಪ್ರಜಾಃ ಭವತಿ ಅಥವಾ ಭವಂತಿ ಅನೇನ ಇತಿ ಪ್ರಜಾಭವಃ ಅಂತ. ಅಂದ್ರೆ ಜೀವಿಗಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ರೆ ಜೀವಿಗಳು ಈ ದೇಹದ ಮೂಲಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದು, ಅಂದ್ರೆ ಈ ಸೃಷ್ಟಿಗೆ ಬರುವುದು, ಅವರ ಸಾಧನೆಯಲ್ಲಿ ತೊಡಗುವುದು ಯಾರಿಂದಲೋ ಅವನು ಪ್ರಜಾಭವ. ಅವನಿಂದ ಪ್ರಜೆಗಳೆಲ್ಲ ಭವಂತಿ. ಆದ್ದರಿಂದ ಅವನು ಪ್ರಜಾಭವ. ಅವನು ವಿಶ್ವರೇತ ಅಂದರೆ ಜಗತ್ತಿನ ಮೂಲ ಕಾರಣ. ಆದ್ದರಿಂದ ಅವನೇ ಪ್ರಜಾಭವ ಅಂತ. ಜೀವಿಗಳನ್ನು ಸೃಷ್ಟಿಸಿದ, ಜೊತೆಗೆ ಅದರಲ್ಲೇ ಪ್ರವೇಶಿಸಿದ ಅಂತೆ. ತತ್ಸೃಷ್ಟ ತದೇವಾನು ಪ್ರಾವಿಶತ್ ಅಂತ ಉಪನಿಷತ್ತು ಹೇಳುತ್ತೆ. ಬೊಂಬೆ ಮಾಡಿದ್ರೆ ಆಯ್ತಾ, ಅದರಲ್ಲಿ ಕೂತ್ಕೊಂಡು ಚಲನೆಯನ್ನು ಅವನೇ ಮಾಡಬೇಕಲ್ಲ. ಹಾಗಾಗಿ ಅವನೇ ಪ್ರಜಾಸು ಭವತಿ ಇತಿ ಪ್ರಜಾಭವ ಅಂತ. ಅಂದ್ರೆ ವಿಶ್ವರೇತಾಗಿ ಪ್ರಜೆಗಳನ್ನು ಹುಟ್ಟಿಸಿ ಅದರಲ್ಲಿ ತಾನು ಹುಟ್ಟಿ ಅದರಲ್ಲಿ ಪ್ರವೇಶಿಸಿ ಪ್ರಜಾಭವ ಆದ. ಪ್ರಜಾ ಅಂದ್ರೆ ಜೀವಿಗಳು, ಮಕ್ಕಳು ಅಂತ ಮೇಲ್ನೋಟದ ಅರ್ಥ ನೋಡಿದ್ವಿ. ಈಗ ಅಂತರಂಗದ ಅರ್ಥ ನೋಡೋಣ. ಸಂಸಾರಿಗಳಿಗೆ ಪ್ರಜಾ ಅಂದ್ರೆ ಮಕ್ಕಳು. ಸನ್ಯಾಸಿಗಳಿಗೆ, ವಾನಪ್ರಸ್ಥರಿಗೆ ಮಕ್ಕಳಂದ್ರೆ ಯಾರು ಅಂದ್ರೆ ಶಿಷ್ಯರೇ ಅವರ ಪ್ರಜೆಗಳು. ಗುರುಕುಲ ನಡೆಸುವಂತಹ ಒಬ್ಬ ಗುರುವಿನ ಬಯಕೆ ತೈತ್ರೋಪನಿಷತ್ಲಿ ಹೀಗೆ ಬರುತ್ತೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಕ್ಷಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ. ಅಂದ್ರೆ ಎಲ್ಲ ದಿಕ್ಕಿನಿಂದ ಎಲ್ಲ ಉತ್ತಮ ಶಿಷ್ಯರು, ಇಂದ್ರಿಯ ನಿಗ್ರಹವುಳ್ಳವರು, ಕಲಿಯಕ್ಕೆ ಆಸಕ್ತಿ ಉಳ್ಳಂತಹ ಶಿಷ್ಯರು ವಿದ್ಯಾಭ್ಯಾಸಕ್ಕೆ ಬರಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಜ್ಞಾನ ಪ್ರಸಾರಕ್ಕಾಗಿ ಉತ್ತಮ ಶಿಷ್ಯರನ್ನು ಉತ್ತಮ ಗುರುಗಳಲ್ಲಿಗೆ ಸೇರಿಸುವಂತಹ ಭಗವಂತ ಪ್ರಜಾಭವ. ಭೀಷ್ಮರಂಥ ಮಹಾಜ್ಞಾನಿಗಳ ಹತ್ರ ಪಾಂಡವರಂಥ ಉತ್ತಮ ಶಿಷ್ಯರನ್ನ ಕಳಿಸಿ ಲೋಕಕ್ಕೆ ಶಾಂತಿ ಪರ್ವ, ಅನುಶಾಸನ ಪರ್ವಗಳಂತಹ ಜ್ಞಾನದ ಭಂಡಾರ ಸಿಗುವಂತೆ ಮಾಡಿದಂತಹ ಭಗವಂತ ಪ್ರಜಾಭವ ಅಂತ. ಮುಂದೆ ಅದೇ ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಮರ್ಥಾರ್ಥಿ ಚಾರ್ಥಮಾಪ್ನುಯಾತ್ ಕಾಮಾನವಾಪ್ನುಯಾತ್ ಕಾಮಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ ಅಂತ ಬರುತ್ತಲ್ಲ. ಅಲ್ಲಿ ಧರ್ಮ, ಅರ್ಥ, ಕಾಮ ಅಂತ ಹೇಳಿ ಮತ್ತೆ ಪ್ರಜಾ ಅಂದ್ಬಿಟ್ರು. ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಮಕ್ಕಳಾಗುತ್ತೆ ಅಂತ. ಕಾಮಾನ್ ಅವಾಪ್ನುಯಾತ್ ಅನ್ನುವಲ್ಲಿ ಬಯಕೆ ಅಂದ್ರೆ ಉತ್ತಮ ಮಕ್ಕಳ ಬಯಕೆಯೂ ಸೇರುತ್ತಲ್ವಾ. ಮತ್ತೆ ಏನರ್ಥ? ಇಲ್ಲಿ ಕಾಮ ಹೇಳಿ ಪುರುಷಾರ್ಥಗಳ ಮೂಲ ಉದ್ದೇಶ 4ನೇ ಮೋಕ್ಷವನ್ನೇ ಹೇಳಿಲ್ಲ ಅಲ್ವಾ. ಮತ್ತೆ ಏನರ್ಥ ಅಂದ್ರೆ
ಇಲ್ಲಿ ಪ್ರಜಾ ಅಂದ್ರೆ ಪ್ರಕೃಷ್ಟಃ ಜಾಯತೆ ಯಯ ಸ ಪ್ರಜಾ ಪ್ರಜ್ಞಾ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಯಾವುದರಿಂದ ಪ್ರಕೃಷ್ಟತ್ವ ಅಥವಾ ಮೋಕ್ಷ ಸಿಗುತ್ತೋ ಅದು ಪ್ರಜಾ, ಅಂದ್ರೆ ಆ ಮೋಕ್ಷವನ್ನು ಕೊಡುವಂತಹ ಪ್ರಜ್ಞೆಯೇ ಪ್ರಜಾ, ಅಂದ್ರೆ ಭಗವತ್ ಪ್ರಜ್ಞೆ ಅಂತ. ಸಾ ವಿದ್ಯಾಯ ವಿಮುಕ್ತಯೇ ಅಂತಾರಲ್ಲ ಹಾಗೆ ಪ್ರಜ್ಞೆಯೇ ಪ್ರಜಾ. ಉಪನಿಷತ್ನಲ್ಲಿ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ಇದನ್ನೆಲ್ಲ ನೋಡಿದಿರ ಅಲ್ವಾ? ಅಲ್ಲಿ ನೋಡಿ, ಆ ಸಹ ನೌ ಅವತು ಅಂದ್ರೆ ಅವನು ನಮ್ಮನ್ನು ಪ್ರವೇಶಿಸಲಿ ಅಂತ. ಅವ ಪ್ರವೇಶನೆ ಅಂತ ಒಂದು ಧಾತು. ಅವತ್ತು ಅಂದ್ರೆ ನಮ್ಮಲ್ಲಿ ಪ್ರವೇಶಿಸಿ ನಮಗೆ ಕಲಿಯುವ ಬಯಕೆ, ಮನಸ್ಸು ಮತ್ತೆ ಶಕ್ತಿ ಇವೆಲ್ಲವನ್ನು ಕೊಡ್ಲಿ ಅಂತ. ಅಂದ್ರೆ ಏನಾದ್ರು ಕಲಿಯಕ್ಕೆ ಮೊದಲು ಕಲಿಯೋ ಆಸಕ್ತಿ ಇರಬೇಕು, ಮತ್ತೆ ಕಲಿಯೋ ಮನಸ್ಸು ಇರಬೇಕು. ಯಾರು ಏನಾರು ಹೇಳ್ಕೊಟ್ರೆ ಅದನ್ನ ಕಲ್ತ್ಕೊಳ್ಳೋ ಶಕ್ತಿ ಕೂಡ ಇರಬೇಕು. ಅದನ್ನ ಭಗವಂತ ನಮಗೆ ಕೊಡ್ಲಿ. ಮತ್ತೆ ಗುರುಗಳಲ್ಲಿ ಕೂತ್ಕೊಂಡು ಅವರಿಗೂ ಕೂಡ ನಮಗೆ ಕಲಿಸುವಂತಹ ಪ್ರಜ್ಞೆ, ಮನಸ್ಸು ಮತ್ತು ಶಕ್ತಿಗಳನ್ನ ಗುರುಗಳಲ್ಲಿ ಕೂಡ ತುಂಬಲಿ ಅಂತ. ಯಾಕಂದ್ರೆ ಇಂಥ ಒಳ್ಳೆ ವಿದ್ವಾಂಸರೇ ಆದ್ರೂ ಪಾಠ ಕೇಳಕ್ ಹೋಗಿ ನಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಅಂದ್ರೆ ನಮ್ಮ ಯೋಗ್ಯತೆ ಅಥವಾ ಎತ್ತರವನ್ನ ತಿಳಿದು ಒಬ್ಬ ಉತ್ತಮ ಗುರು ನಮ್ಮ ಲೆವೆಲ್ಗೆ ಇಳಿದು ನಮ್ಗೆ ಪಾಠ ಹೇಳ್ಕೊಡುವಂತಹ ಇರಬೇಕು. ಆ ಗುರುಗಳು ಅವರದೇ ಜ್ಞಾನದ ಲೆವೆಲ್ ನಲ್ಲಿ ಕುತ್ಕೊಂಡು ಪಾಠ ಹೇಳಕ್ ಶುರು ಮಾಡ್ಬಿಟ್ರೆ ಶಿಷ್ಯಂದ್ರ ಗತಿ ಗೋವಿಂದ ಆಗುತ್ತೆ. ಹಾಗಾಗಿ ಆ ಗೋವಿಂದನೇ ಬಂದು ಗುರುಗಳಲ್ಲಿ ಕೂತು ನಮಗೂ ಅರ್ಥ ಆಗೋಂಗೆ ಹೇಳ್ಕೊಡ್ಲಿ ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಮತ್ತೆ ನಾವು ತೇಜಸ್ವಿಗಳಾಗೋಣ, ತೇಜಸ್ವಿನ ಅವಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಬರುತ್ತೆ ಮುಂದೆ. ಅಂದ್ರೆ ನಾವು ಜ್ಞಾನದಿಂದ ತೇಜಸ್ವಿಗಳಾಗೋಣ, ತೇಜಸ್ಸಿನ ಲೋಕವನ್ನ ಸೇರೋಣ. ಮತ್ತೆ ನಮ್ಗೆ ಒಬ್ರಲ್ಲಿ ದ್ವೇಷ ಇರಬಾರ್ದು ಅಂತ. ಯಾಕೆಂದ್ರೆ ಗುರುಗಳಿಗೆ ಇಷ್ಟೊಂದು ಗೊತ್ತಲ್ಲ, ನಂಗೆ ಮಾತ್ರ ಎಷ್ಟೇ ಹೇಳ್ಕೊಡ್ತಾರೆ ಅಂತ ಶಿಷ್ಯನ ಮನಸ್ಸಿಗೂ ಬರಬಾರ್ದು. ಶಿಷ್ಯನಿಗೆಲ್ಲ ಹೇಳ್ಕೊಟ್ಬಿಟ್ರೆ ನನ್ನನ್ನೇ ಮೀರಿಸ್ಬಿಡ್ತಾನಲ್ಲ ಅಂತ ಅಸೂಯೆ ಕೂಡ ಗುರುಗಳಲ್ಲಿನೂ ಬರಬಾರ್ದು. ಹಾಗಾಗಿ ಅದೇನು ಇಲ್ಲದೆ ಜ್ಞಾನದ ಪ್ರಸರಣ ನಿರಂತರವಾಗಿ ಆಗಲಿ ಅನ್ನೋ ಕಾರಣಕ್ಕೆ ಅವನು ಪ್ರಜಾಭವ, ಇಬ್ಬರಲ್ಲೂ ಕುಳಿತು ಜ್ಞಾನದ ಪ್ರವಾಹ ನಿರಂತರವಾಗಿ ಸಾಗುವಂತೆ ಮಾಡುವಂತಹ ಭಗವಂತ. ದ್ವಾದಶ ಸ್ತೋತ್ರದಲ್ಲಿ ಅವನ ಶ್ರೀಪತಿರ ಪ್ರತಿಕೇಶಾದಿ ಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಪೇತೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅಂದ್ರೆ ನಿನ್ನ ಕರುಣಾಪೂರ್ಣವಾದಂತಹ ನಿನ್ನ ಚರಿತೆಯನ್ನ, ಅಂದ್ರೆ ನಿನ್ನ ವಿಷಯವನ್ನ ತಿಳಿಸು, ನಮ್ಮಲ್ಲಿ ನೆನಪಿಸು ಅಥವಾ ನಮ್ಮಲ್ಲಿ ಅದು ನೆನಪಿಡುವಂತೆ ಮಾಡು, ನಮಗೆ ತಿಳುವಳಿಕೆಗೆ ಅದನ್ನು ತಗೊಂಡ್ ಬಾ ಅಂತ ಶ್ರೀಮದಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ ಭಗವಂತನಲ್ಲಿ. ಹಾಗಾಗಿ ಪ್ರಜಾ ಅಂದ್ರೆ ಎಲ್ಲರಲ್ಲೂ ಜ್ಞಾನವನ್ನ ಹುಟ್ಟಿಸುವವನು, ತಾನು ಎಲ್ಲರಲ್ಲೂ ಹುಟ್ಟುವವನು ಮತ್ತು ಎಲ್ಲರನ್ನೂ ಹುಟ್ಟಿಸುವವನು, ಇದೆಲ್ಲವನ್ನು ಮಾಡುವಂತಹ ಭಗವಂತ ಪ್ರಜಾಭವ ಅಂತ ಹೇಳಿ. ಮುಂದಿನ ನಾಮ ಅಹಹ ಅಂತ. ಅಹಸ್ ಅಂದ್ರೆ ಬೆಳಕು ಅಂತ. ಹಾಗೆ ಬೆಳಕು ಇರುವಂತಹ ಸಮಯಕ್ಕೂ ಅಹಹ ಅಂತಲೇ ಹೆಸರಾಗೋಯ್ತು. ದಿನ ಅಂತೀವಲ್ಲ, ಈಗ ಒಂದು ದಿನ ಅಂದ್ರೆ ಪೂರ್ತಿ 24 ಗಂಟೆ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಆದ್ರೆ ನಿಜ ಅರ್ಥ ಹಗಲು, ಅಂದ್ರೆ ಬೆಳಕು ಇರುವಂತಹ ಬೆಳಕಿನ ಸಮಯ ಅಷ್ಟೇ. ಹಗಲು ಇರುಳು, ಡೇ ನೈಟ್, ದಿನ್ ರಾತ್, ಈ ರೀತಿ ಎಲ್ಲ ಭೇದ ಇದ್ದೇ ಇರುತ್ತೆ. ಆದ್ರೆ ಗ್ರಹಿಕೆಗಾಗಿ ಪದದ ಅರ್ಥ ಬೆಳಕು ಅಂತ, ಮತ್ತೆ ಬೆಳಕು ಇರುವ ಸಮಯ ಅಂತಾಗಿ ಕೊನೆಗೆ ಪೂರ್ತಿ ದಿನ 24 ಗಂಟೆ ದಿನ ಅಂತ ಅರ್ಥದಲ್ಲಿ ಬಳಕೆಗೆ ಬಂತು. ಅಹಸ್ ಅಂದ್ರೆ ಬೆಳಕು ಅಂತ ನೋಡಿದ್ವಿ. ಬೆಳಕಿನ ಲಕ್ಷಣ ಏನು? ಬೆಳಕು ಅದ್ರ ಲಕ್ಷಣ ಏನಪ್ಪಾ ಅಂತಂದ್ರೆ ಅದು ನಿಚ್ಚಳವಾಗಿ ಎಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಎಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತೆ. ಇದು ಬೆಳಕಿನ ಗುಣ. ಅಂದ್ರೆ ಪೂರ್ತಿ ಕತ್ಲಲ್ಲಿ ನನ್ ಕಣ್ಬಿಟ್ರು ನನಗ್ ನಾನೇ ಕಾಣಲ್ಲ, ನನ್ನ ಕೈ ನನ್ನ ಕಾಲೇ ನನಗ್ ಕಾಣಲ್ಲ. ಅಂಥದ್ರಲ್ಲಿ ಅಂಥ ಕತ್ಲಲ್ಲಿ ನನಗೆ ನಾನೇ ಕಾಣುವಂತೆ ಮಾಡುವುದು ಬೆಳಕಿನ ಲಕ್ಷಣ. ಭಗವಂತ ಅಹ ಅಂದ್ರೆ ಬೆಳಗುವ ಬೆಳಕಿನ ರೂಪ ಅಂತ. ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ ಅಂತ ಹೇಳಿ ಭಗವಾನ್ ಗೀತಾಚಾರ್ಯ ಹೇಳ್ತಾನೆ. ಸೂರ್ಯ ಚಂದ್ರಾದಿ ಸಕಲ ಬೆಳಕಿನ ಮೂಲಗಳಿಗೂ ಬೆಳಕು ಕೊಡುವ ಮಹಾ ಬೆಳಕು ನಾನೇ ಅಂತ ಕೃಷ್ಣ ಹೇಳ್ತಾನೆ. ಹಂಗಾಗಿ ಭಗವಂತ ಬೆಳಕಿನ ರೂಪ, ಆದ್ರಿಂದ ಅವನು ಅಹಹ. ಪ್ರತಿಯೊಂದು ಜೀವಿ ಬೆಳಕಿನ ಸ್ವರೂಪಿ, ಆದ್ರೆ ಬೇರೆ ಬೇರೆ ಆವರಣಗಳ ಕಾರಣ ತಾನು ಒಂದು ಬೆಳಕಿನ ರೂಪ ಅನ್ನುವ ಪ್ರಜ್ಞೆ ಇಲ್ಲದೆ ಅಜ್ಞಾನದ ಕತ್ಲಲ್ಲಿ, ಅಜ್ಞಾನದ ಆವರಣದಲ್ಲಿ ಒದ್ದಾಡ್ತಾ ಇರುತ್ತೆ. ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ
ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೆ ಸತ್ಯ ಎಂಬ ಬೆಳಕನ್ನು ಕಾಣಬಯಸುವಂತಹ ಯೋಗಿಗಳಿಗೆ, ಸಾಧಕರಿಗೆ ಅಥವಾ ಯೋಗ್ಯರಿಗೆ ಅಂತಹ ಜ್ಞಾನದ ಕತ್ತಲನ್ನು ಕಳೆದು ಅಂದ್ರೆ ಆ ಜ್ಞಾನದ ಬೆಳಕನ್ನು ತೋರಿ ಅಜ್ಞಾನದ ಕತ್ತಲೆಯನ್ನ ತೊಡೆದು ಮುಕ್ತಿಗೆ ಕರೆದೊಯ್ದು ಬೆಳಕಿಗೂ ಬೆಳಕು ತೋರುವಂತಹ, ಅಂದ್ರೆ ಬೆಳಕಿನ ರೂಪರಾದಂತಹ ಜೀವಿಗಳಿಗೂ ನಿಜವಾದ ಬೆಳಕು ತೋರುವಂತಹ ಅಂದ್ರೆ ಮಹಾಬೆಳಕು. ಯಾರು ಅಜ್ಞಾನದ ಕತ್ತಲೆಯನ್ನ ಪರಿಹಾರ ಮಾಡಿ ಜ್ಞಾನದ ಬೆಳಕನ್ನು ಕೊಡ್ತಾನೋ ಆ ಭಗವಂತ ಅಂತ. ಹ ಅಂದರೆ ಹಾನ, ಓಹಾಕ್ ತ್ಯಾಗೆ ಅಂತ ಧಾತು. ತ್ಯಜಿಸುವುದು, ತ್ಯಜಿಸಲು ಸಾಧ್ಯವಾದದ್ದು ಅಂತ. ಯಾವುದನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೋ ಅದು ಅಹಹ ಅಥವಾ ಅಹಂ ಅಂತ. ಅಸ್ಮತ್ ಶಬ್ದ ಹೇಳುತ್ತೆ, ನನಗೆ ನಾನು ಅಹಂ, ನಿನಗೆ ಅಥವಾ ಅವನಿಗೆ ನಾನು ತ್ವಂ ಅಥವಾ ಸಹ ಅಂತ ಆಗ್ತೇನೆ. ನನಗೆ ನಾನು ಮಾತ್ರ ಅಹಂ. ಇಲ್ಲಿ ನನಗೆ ನಾನು ಅಹಂ ಯಾಕೆ ಅಂದ್ರೆ ನನ್ನನ್ನು ನಾನು ಬಿಟ್ಟಿರಲು ಸಾಧ್ಯ ಇಲ್ಲ. ನನ್ನಿಂದ ನಾನು ಅಭಿನ್ನ, ಆದ್ದರಿಂದ ನನಗೆ ನಾನು ಅಹಂ. ಅಹಂ ಅಂದ್ರೆ ನನ್ನ ಶರೀರ ಅಲ್ಲ. ಶರೀರಕ್ಕೆ ಘಾಸಿ ಆದಾಗ ಅಥವಾ ಏನಾದ್ರು ಏಟು ಬಿದ್ರೆ ನನಗೂ ನೋವಾಗುತ್ತೆ. ಆದ್ರೆ ನನಗೆ ಆ ಘಾಸಿಯ ಪ್ರಜ್ಞೆ ನಾನ್ ನೋವ್ತಾ ಇದ್ದೀನಿ ಅಂತ ಯಾರು ಹೇಳ್ಕೊಳ್ಳಲ್ಲ. ನನ್ ಕೈ ನೋವ್ತಾ ಇದೆ, ನನ್ ಕಾಲು ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಮಂಡಿ ನೋವ್ತಾ ಇದೆ, ಬೆನ್ನು ನೋವ್ತಾ ಇದೆ, ಈ ತರ. ಅಂದ್ರೆ ನಾನು ಬೇರೆ, ಬೆನ್ನು ಬೇರೆ, ನಾನು ಬೇರೆ, ನನ್ನ ಕೈ ಕಾಲು ಬೇರೆ ಅನ್ನುವಂತ ಪ್ರಜ್ಞೆ, ಆ ಸುಪ್ತ ಪ್ರಜ್ಞೆ ಇದ್ದೇ ಇರುತ್ತೆ. ಆದ್ರೂ ಕೂಡ ಒಂದು ಭ್ರಮೆ, ನಾನೇ ಈ ದೇಹ ಅನ್ನುವಂಥ ಒಂದು ಪ್ರಜ್ಞೆ ಬಂದಿರುತ್ತೆ. ಆದ್ರೆ ಯಾರು ಕೂಡ ನನ್ನ ಕೈ ನನ್ನ ಕಾಲು ಅಂತ ಹೇಳ್ತಾರೆ ಹೊರತು ನಾನೇ ಕೈ ನಾನು ಕಾಲು ಅಂತ ಹೇಳ್ಕೊಳ್ಳಲ್ಲ ಅಲ್ವಾ? ಅದು ಎಲ್ಲರೂ ಗಮನಿಸಿರ್ತೀವಿ. ಈಗ ನೋವ್ತಾ ಇದೆ, ಕೈಯೇ ಮುರಿದೋಗಿದೆ, ಏನೋ ಒಂದು ಏಟಾಗಿದೆ, ಆಪರೇಷನ್ ಮಾಡಬೇಕು. ಡಾಕ್ಟರ್ ಏನ್ ಮಾಡ್ತಾರೆ, ಪ್ರಜ್ಞೆ ತಪ್ಪಿಸಿ ಅವ್ರೇನ್ ಆಪರೇಷನ್ ಬೇಕೋ ಅದನ್ನ ಮಾಡ್ತಾರೆ. ಆ ಪ್ರಜ್ಞೆ ತಪ್ಪಿರೋಷ್ಟು ಹೊತ್ತು ನನ್ ಕೈಯೂ ಇಲ್ಲ, ನನ್ನ ಕಾಲು ಇಲ್ಲ. ನನ್ನ ಕೈನ ಕಟ್ ಮಾಡಿದ್ರು ಕೂಡ ನನಗೆ ಅದರ ನೋವಿಲ್ಲ. ಅಥವಾ ನಿದ್ದೆ ಮಾತ್ರ ಕೊಡ್ತಾರೆ, ಪೇನ್ ಕಿಲ್ಲರ್ ಅಂತ, ತಡೆಯಕ್ಕಾಗದೆ. ನೋವಿಲ್ಲ ಅಂತಲ್ಲ, ಆ ನೋವು ಆಗ್ತಿದೆ, ಈ ದೇಹ, ಈ ಪಾರ್ಟು ನನ್ನದು, ಇದು ನೋವಿದೆ, ಇದು ನನಗೆ ನೋವಾಗ್ತಿದೆ ಅನ್ನುವಂತಹ ಆ ಜ್ಞಾನ ಅವಾಗಿಲ್ಲ. ಆದ್ರಿಂದ ಈ ದೇಹ ನನಗೆ ಅಹಂ ಅಲ್ಲ, ನನಗೆ ನಾನು ಮಾತ್ರ ಅಹಂ. ಆದ್ರೆ ನನಗೆ ನಾನೊಬ್ನೇ ಅಷ್ಟೇ ಅಲ್ಲ, ಇನ್ನೊಬ್ಬ ಅಹಂ, ಎಲ್ಲರ ಅಹಂ ಒಬ್ಬ ಇದ್ದಾನೆ. ತಸ್ಯ ಅಹರಿತಿ ನಾಮ ತತ್ರಾಗತಂ ಅಹಮಿತಿ ಅಂತ ಉಪನಿಷತ್ ಹೇಳುತ್ತೆ. ಅವನಿಗೆ ಅಹ ಅಂತ ಹೆಸರು, ಆದ್ರಿಂದ ಅಹಂ ಅನ್ನುವುದು ಬಂತು. ಅಂದ್ರೆ ಏನು? ಅಹಹ ಅಂದರೆ ಅದು ಬ್ರಹ್ಮಾಂಡದಲ್ಲಿ ತುಂಬಿದಂತಹ ಭಗವಂತನ ರೂಪ. ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಅನ್ನುವಂತೆ. ಅದು ಅಹಹ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವಂತಹ ಭಗವಂತ, ಬೆಳಕಿನ ರೂಪ ಭಗವಂತ. ಅಹಂ ಅಂದ್ರೆ ನನ್ನೊಳಗೆ, ಅಂದ್ರೆ ಪ್ರತಿಯೊಂದು ಜೀವಿಯ ಒಳಗೆ ಕುಳಿತು ಅಹಂ ಅನ್ನುವಂತಹ ಪ್ರಜ್ಞೆ ಕೊಡುವಂತಹ ಭಗವಂತ ಅಹಹ ಅಂತ ಹೇಳ್ತಾರೆ. ಅಂದ್ರೆ ಅಹಂ ಅಂದ್ರೆ ಅದು ಅಹಂಕಾರ ಅಂತ ಏನ್ ಹೇಳ್ತೀವಲ್ಲ, ಅದು ದುರಹಂಕಾರ, ಈಗೋ ಅನ್ನೋ ಅರ್ಥದಲ್ಲಿ ಬಳಕೆಯಲ್ಲಿದೆ. ಅಹಂಕಾರ ಅಂದ್ರೆ ಅವೇರ್ನೆಸ್ ಆಫ್ ಸೆಲ್ಫ್ ಅಷ್ಟೇ, ನಾನು ಅನ್ನುವಂತಹ ಪ್ರಜ್ಞೆ. ಅದಕ್ಕೆ ಯಾವ ವಿಭಕ್ತಿಯೂ ಇಲ್ಲದೆ, ನನ್ನದು, ನನ್ನಿಂದ, ನನಗೋಸ್ಕರ ಅಂತ ಎಲ್ಲ ರಾಗದ್ವೇಷಗಳು ಇಲ್ಲದೆ ಕೇವಲ ಅಹಂ, ನಾನು ಅನ್ನುವಂತಹ ಪ್ರಜ್ಞೆ ಏನಿದೆ ಅದು ಅಹಂ. ಅಂತಹ ಪ್ರಜ್ಞೆಯನ್ನು ಕೊಡುವಂತಹ ಭಗವಂತ ಅಹಹ ಅಂತ. ಮುಂದಿನ ನಾಮ ಸಂವತ್ಸರ. ಸಂವತ್ಸರ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಒಂದು ವರ್ಷ ಅಂತ. ಒಂದು ವರ್ಷಕ್ಕೆ ಸಂವತ್ಸರ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋದು. ಪ್ರಭವ, ವಿಭವ ಅಂತ ಎಲ್ಲ ಹೇಳ್ಕೊಂಡು ಒಂದೊಂದು ಸಂವತ್ಸರ ಅಂತ ಹೇಳಿ ನಾವು ಯುಗಾದಿ ಹಬ್ಬದಲ್ಲಿ ಆಚರಣೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಪ್ರಾಚೀನ ಭಾರತದಲ್ಲಿ ಅನೇಕ ಬಗೆಯ, ಹೆಚ್ಚು ಕಮ್ಮಿ ಒಂದು 5 ಬಗೆಯ ವರ್ಷಗಳ ಗಣನೆ ಚಾಲ್ತಿಯಲ್ಲಿತ್ತು. ವತ್ಸರ, ಸಂವತ್ಸರ, ಪರಿವತ್ಸರ, ಅನುವತ್ಸರ ಮತ್ತೆ ಇಡಾವತ್ಸರ ಅಂತ ಹೇಳಿ. ಸಂವತ್ಸರ ಅಂದರೆ ಪರ್ಫೆಕ್ಟ್ ಇಯರ್ ಅಂತ. ಸಮ್ಯಕ್ ಅಂದ್ರೆ ಪರ್ಫೆಕ್ಟ್ ಆಗಿರುವಂತಹ ವರ್ಷ. ಅದು ಸೌರಮಾನ ವರ್ಷ, ಅಂದ್ರೆ ಸೂರ್ಯನ ಚಲನೆ ಮೇಲೆ ಸಂಬಂಧಪಟ್ಟಿದ್ದಂತಹ.
ಅಂದ್ರೆ ಮೇಷ ಸಂಕ್ರಮಣದಿಂದ ಅಂದ್ರೆ 12 ರಾಶಿ ಏನಿದೆ ಅಲ್ಲ, ಮೇಷ ವೃಷಭ ಅಂತ ಹೇಳ್ಕೊಂಡು ಮೀನದವರೆಗೂ ನಾವೆಲ್ಲ ಹೇಳ್ತಾರಲ್ಲ, ಅದೇನು ಮೀನಮೇಷ ಎಣಿಸೋದು ಮೀನಮೇಷ ಎಣಿಸೋದು ಅಂತ. ಹಂಗೆ ಮೇಷದಿಂದ ಶುರುವಾಗಿ ಮೇಷದಲ್ಲಿ ಕೊನೆ ಆಗೋದು, ಅಥವಾ ಮೀನದ ಕೊನೆ, ಅಥವಾ ಇನ್ನೊಂದು ಮೇಷ ರಾಶಿಗೆ, ಅಂದ್ರೆ ಒಟ್ಟು 12 ರಾಶಿಗಳ ಚಕ್ರವನ್ನ ಸೂರ್ಯ ಸುತ್ತಾನಲ್ಲ, ಅದು ಸಂವತ್ಸರ ಅಂತ ಕರೀತಾರೆ. ಅಂದ್ರೆ ಸೂರ್ಯನ ಚಲನೆಯ ಮೇಲೆ. ಇದರಲ್ಲಿ 12 ತಿಂಗಳು ಅಂದ್ರೆ 364 ಮತ್ತೆ ಕಾಲು ದಿನಗಳು ಒಂದು ವರ್ಷ. ಸಂವತ್ಸರ ಅಂದ್ರೆ 364 ಕಾಲು ದಿನಗಳು. ಇಂಗ್ಲಿಷ್ ಕ್ಯಾಲೆಂಡರ್ ನಲ್ಲಿ ಈ ಕಾಲು ದಿನವನ್ನ ಕೂಡಿಸಿ 4 ವರ್ಷಗಳಕ್ಕೊಮ್ಮೆ ಲೀಪ್ ಇಯರ್ ಅಂತ ಮಾಡಿ ಆ ಕ್ಯಾಲೆಂಡರ್ ನ ಬ್ಯಾಲೆನ್ಸ್ ಮಾಡ್ತಾರೆ 365 ದಿನಕ್ಕೆ. ಈ ಕಾಲಗಣನೆಯ ನಿಯಾಮಕನಾದ ಭಗವಂತನಿಗೂ ಸಂವತ್ಸರ ಅಂತಲೇ ಹೆಸರು. ಇನ್ನೊಂದು ಅನುವತ್ಸರ ಅಂತ. ಇದು ಚೈತ್ರ ಪ್ರತಿಪತ್ತಿಯಿಂದ ಅಂದ್ರೆ ಚೈತ್ರ ಮಾಸದ ಪಾಡ್ಯ, ಅಂದ್ರೆ ನಾವು ಏನು ಯುಗಾದಿ ಹಬ್ಬ ಅಂತ ಮಾಡ್ತೀವಿ ಅವತ್ತಿಂದ ಶುರು ಆಗುತ್ತೆ, ಮತ್ತೆ ಫಾಲ್ಗುಣ ಅಮಾವಾಸ್ಯೆಯಲ್ಲಿ ಅದು ಮುಗಿಯುತ್ತೆ. ಇಲ್ಲಿ ಕೇವಲ 365 ದಿನಗಳ ವರ್ಷ. ಇದು ಪರ್ಫೆಕ್ಟ್ ಅಲ್ಲ ಅಂತಲೇ ಇದು ಅನುವತ್ಸರ, ಅಂದ್ರೆ ಸೂರ್ಯನ ಚಲನೆಗೆ ತಕ್ಕಂಗೆ, ಅಂದ್ರೆ ಸೂರ್ಯನ ಚಲನೆಗೆ ಅದರ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡಿಕೊಂಡು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಆಚರಿಸ್ತಾರೆ. 10 ದಿನ 355 ದಿನಗಳು, ಆ 10 ದಿನ 365 ದಿನಕ್ಕೆ ಮ್ಯಾಚ್ ಮಾಡ್ಬೇಕು ಅಂತ ಹೇಳಿ 3 ವರ್ಷಕ್ಕೊಂದ್ಸತಿ ಅಧಿಕ ಮಾಸ ಅಂತ ಪೂರ್ತಿ 1 ತಿಂಗಳು ಅದನ್ನ ಲೆಕ್ಕ ಮಾಡಿಕೊಂಡು ಸೂರ್ಯನ ಲೆಕ್ಕಾಚಾರಕ್ಕೆ ಅನುಸರಿಸಿ ಮಾಡ್ತಾರೆ. ಅದರಿಂದ ಅದು ಅನುವತ್ಸರ, ಸೂರ್ಯನ ಚಲನೆಗೆ ಅನುಸರಿಸಿ ಮಾಡುವಂಥದ್ದು. ಇನ್ನೊಂದು ಇಡಾವತ್ಸರ ಅಂತ ಹೇಳಿ, ಇದು ನಕ್ಷತ್ರಮಾನ ವರ್ಷ. ಅಂದ್ರೆ ಅಶ್ವಿನಿಯಿಂದ ಲೆಕ್ಕ ಮಾಡಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅಂತೆಲ್ಲ ಇದೆಯಲ್ಲ, ರೋಹಿಣಿಗೆ ಮುಗಿಯತ್ತೆ. ಅಶ್ವಿನಿಯಿಂದ ಲೆಕ್ಕ ಮಾಡಿ ರೋಹಿಣಿವರೆಗಿನ ಒಂದು ನಕ್ಷತ್ರ ಚಕ್ರ, ಅಂದ್ರೆ 27 ನಕ್ಷತ್ರಗಳ 27 ದಿನಗಳ ತಿಂಗಳು. ಅಂತಹ 12 ತಿಂಗಳು ಅಂದ್ರೆ 324 ದಿನಕ್ಕೆ ಇಡಾವತ್ಸರ ಅಂತ ಹೆಸರು. ನಮ್ಮ ಪ್ರಾಚೀನರು ಹುಟ್ಟು ಹಬ್ಬ ಆಚರಣೆಗೆ ವಿಶೇಷವಾಗಿ ನಕ್ಷತ್ರ ಏನು ಗಣನೆಯನ್ನೇ ಬಳಸ್ತಿದ್ರು, ನಕ್ಷತ್ರ ಮಾನವನ್ನ ಬಳಸ್ತಾ ಇದ್ರು. ಅಂದ್ರೆ ರಾಮ ಪುನರ್ವಸು ನಕ್ಷತ್ರದಲ್ಲಿ ರಾಮನವಮಿ, ಅಂದ್ರೆ ರಾಮನ ಹುಟ್ಟು ಹಬ್ಬವನ್ನು ಆಚರಿಸ್ತೀವಿ. ಹಾಗೆ ಕೃಷ್ಣನ ಹುಟ್ಟು ಹಬ್ಬವನ್ನ ರೋಹಿಣಿ ನಕ್ಷತ್ರ ಇತ್ಯಾದಿ. ಇಲ್ಲಿ ಮಾಸದ ಗಣನೆ ಇಲ್ಲ, ಕೇವಲ ನಕ್ಷತ್ರದ ಲೆಕ್ಕ ಅಷ್ಟೇ. ಆ ನಕ್ಷತ್ರ ಆ ತಿಥಿ ಇದ್ದಾಗ ಯಾವಾಗ ಬರುತ್ತೋ ಆವಾಗ. ಶ್ರೀಮದಾಚಾರ್ಯರು ಅದಕ್ಕೋಸ್ಕರನೇ ಅವರ ಕೃತಿಯಲ್ಲಿ ಜಯಂತಿ ನಿರ್ಣಯ ಅಂತ ಕೃತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಲೆಕ್ಕಕ್ಕೆ ಯಾವ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ, ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರ ಯಾವಾಗಿರುತ್ತೋ ಅಂದೇ ಕೃಷ್ಣ ಜನ್ಮಾಷ್ಟಮಿ ವ್ರತ ಅಂತ ಹೇಳಿದ್ರು. ಅಸಲಿಗೆ ರೋಹಿಣಿ ನಕ್ಷತ್ರ ವರ್ಷದಲ್ಲಿ ಬಹುಳ ಅಷ್ಟಮಿ, ಅಂದ್ರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಬರೋದು ಸಿಂಹ ಮಾಸದಲ್ಲಿ. ಅದು ಒಂದು ಶ್ರಾವಣ ಅಥವಾ ಭಾದ್ರಪದ ಮಾಸದಲ್ಲಿ ಅಷ್ಟೇ ಬರುತ್ತೆ. ವರ್ಷದ ಇನ್ಯಾವುದೇ ತಿಂಗಳಲ್ಲೂ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಬರೋದಿಲ್ಲ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತ ಶ್ರಾವಣದಲ್ಲಿ ಅಂತ ಫಿಕ್ಸ್ ಇಲ್ಲ. ಅಂದ್ರೆ ಶ್ರಾವಣದಲ್ಲಿ ಒಮ್ಮೆ ಅಥವಾ ಭಾದ್ರಪದದಲ್ಲಿ ಒಮ್ಮೆ ಯಾವಾಗ ಆ ಜನ್ಮ ನಕ್ಷತ್ರ, ಅಂದ್ರೆ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಯಾವಾಗಿರುತ್ತೋ ಅವತ್ತೇ ಕೃಷ್ಣ ಜನ್ಮಾಷ್ಟಮಿ ಅರ್ಥ. ಅದು ಜಯಂತಿ ಯೋಗ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜಯಂತಿ ಯೋಗ ಅಂತ ಹೇಳ್ತಾರೆ. ವಿಶೇಷವಾಗಿ ಆ ಸಮಯದಲ್ಲಿ ಅದಿತ್ತು ಅಂತ ಹೇಳಿ. ಕೆಲವು ಗ್ರಂಥಗಳಲ್ಲಿ ಯಸ್ಮಿನ್ ಅಬ್ಧೆ ಭಾದ್ರಪದೆ ಸಮಾಸೆ ಅಂತ ಹೇಳಿ ಕೃಷ್ಣನ ಅವತಾರ ಹೇಳ್ತಾರೆ. ಅಂದ್ರೆ ಒಂದು ಕೆಲವು ಪುರಾಣಗಳಲ್ಲಿ ಭಾದ್ರಪದದಲ್ಲಿ ಆಯ್ತು ಅಂತ. ಹಾಗೆ ಅಂದ್ರೆ ಅದ್ರ ಬಗ್ಗೆ ದೊಡ್ಡವರಲ್ಲಿ ತುಂಬಾ ಗೊಂದಲ ಇದೆ, ಅದೆಲ್ಲ ನಮ್ಗೆ ಬೇಡ. ನಮ್ಗೆ ಸಾಮಾನ್ಯ ಅರ್ಥಕ್ಕೆ, ನಮ್ಮ ತಿಳುವಳಿಕೆಗೆ ಎಷ್ಟು ಬೇಕೋ ಅಷ್ಟನ್ನ ತಿಳ್ಕೊಂಡು ಮುಂದೆ ಹೋಗೋಣ. ಇನ್ನೊಂದು ವತ್ಸರ, ಇದು ಸೌರಮಾನದ 365 ಮತ್ತು ಚಾಂದ್ರಮಾನದ 355, ಒಟ್ಟು 720 ದಿನಗಳ ಆವರೇಜ್ ಲೆಕ್ಕ. ಅಂದ್ರೆ 365 ಪ್ಲಸ್ 355 ಡಿವೈಡೆಡ್ ಬೈ 2 ಆವರೇಜ್ ಮಾಡಿದ್ರೆ
ಅಲ್ಲಿ 360 ದಿನ ಆಗುತ್ತೆ. ಇದು ವ್ಯಾವಹಾರಿಕವಾದಂತಹ ವರ್ಷ 360 ದಿನ. ಅಂದ್ರೆ ತಿಂಗಳಿಗೆ 30 ದಿನನೇ ಲೆಕ್ಕ. ಇಲ್ಲಿ ನಾವು ಜನರಲ್ ಆಗಿ ಕ್ಯಾಲೆಂಡರ್ ಒಂದು ತಿಂಗಳಲ್ಲಿ 31 ಇರುತ್ತೆ, ಒಂದ್ರಲ್ಲಿ 30 ಇರುತ್ತೆ, ಫೆಬ್ರವರಿಯಲ್ಲಿ 28 ಇರುತ್ತೆ, ಲೀಪ್ ಇಯರ್ ಮಾಡ್ಕೊಂಡಾಗ 29 ಆಗುತ್ತೆ. ಇದು ಯಾವ ಡಿಫರೆನ್ಸ್ ಇಲ್ದಂಗೆ 30 ದಿನ ಅಂತ. ಈಗ ಸಾಮಾನ್ಯವಾಗಿ ಈ ಬಡ್ಡಿ ಲೆಕ್ಕ ಹಾಕುವಾಗ 360 ದಿನದೇ ಲೆಕ್ಕ ಹಾಕ್ತಾರೆ. ತಿಂಗಳಿಗೆ 30 ದಿನನೇ ಲೆಕ್ಕ. ಆ ತಿಂಗಳಲ್ಲಿ 28 ಇತ್ತಾ 31 ಇತ್ತಾ ಲೆಕ್ಕ ಮಾಡಲ್ಲ. ತಿಂಗಳಿಗೆ ಸಂಬಳ ಕೊಡುವಾಗ 31 ಒಂದ್ ತಿಂಗಳಲ್ಲಿ 31 ದಿನದ ಸಂಬಳ, ಒಂದ್ ತಿಂಗಳಲ್ಲಿ 30 ದಿನದ ಸಂಬಳ ಅಂತ ಕೊಡಲ್ಲ ಅಲ್ವಾ? ಅಥವಾ ಫೆಬ್ರವರಿಲಿ 28 ದಿನ ಇದೆ ಅಂತ ಹೇಳಿ 2 ದಿನದ ಸಂಬಳನೂ ಕಟ್ ಮಾಡಲ್ಲ. ಆವರೇಜ್ ಆಗಿ 30 ದಿನ ಒಂದ್ ತಿಂಗಳು ಅಂತ ಹೇಳಿ ಲೆಕ್ಕಾಚಾರಕ್ಕೆ ಬಳಸ್ತಾರೆ. ಅದು ವತ್ಸರ ಅಂತ. ಅಂದ್ರೆ ಬರೀ ವರ್ಷ 360 ದಿನ ಅದ್ರ ಲೆಕ್ಕ ಪ್ರಕಾರ ಆಗುತ್ತೆ. ಇನ್ನೊಂದು ಪರಿವತ್ಸರ ಅಂತ. ಇದು ಈಗ ಗಣನೆಯಲ್ಲಿ ಇಲ್ಲದ ಕೇವಲ ಪ್ರಾಚೀನ ಋಷಿಗಳು ಯಜ್ಞಯಾಗಾದಿ ವೈದಿಕ ಕಾರ್ಯಗಳ ಕಾಲಗಣನೆಗೆ ಬಳಸುತ್ತಿದ್ದಂತಹ ರಾಶಿಯಿಂದ ರಾಶಿಗೆ ಗುರುಗ್ರಹದ ಚಲನೆಯ ಆಧಾರಿತ ವರ್ಷ. ಇದರಲ್ಲಿ ಗುರುಗ್ರಹದ ಚಲನೆ ಮುಖ್ಯ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಜೋವಿಯನ್ ಇಯರ್ ಅಂತ ಕರೀತಾರೆ. ಇಲ್ಲಿ ಫಿಕ್ಸ್ ಆದ ಲೆಕ್ಕ ಇಲ್ಲ. ಗುರು ಒಂದೊಂದು ರಾಶಿಯಲ್ಲಿ ಹೆಚ್ಚು ಕಮ್ಮಿ 390 ದಿನಗಳ ಕಾಲ ವಾಸ ಇರ್ತಾನಂತೆ. ಹೀಗೆ 5 ವಿಧದ ಲೆಕ್ಕದಲ್ಲಿ ಬಳಸುವಂತಹ ಲೋಕದಲ್ಲಿ ಈ ಎಲ್ಲ ರೀತಿಯ ಕಾಲಮಾನಗಳಲ್ಲಿ ಇದ್ದು ಜಗತ್ತನ್ನು ನೇಮಿಸುವಂತಹ ಭಗವಂತ ಸಂವತ್ಸರ ಅಂತ. ಇದು ಒಂದು ಅರ್ಥ ಆಯ್ತು ಫಿಸಿಕಲ್ ಆಗಿ. ಇನ್ನೊಂದು ಅಂತರಂಗದ ಅರ್ಥ ಸಂವತ್ಸರ ಅಂತ ಬಿಡಿಸ್ಕೊಳ್ಬೇಕು. ನಾವು ಯಾವಾಗ್ಲೂ ಸಂಸ್ಕೃತದಲ್ಲಿ ವಿಶೇಷ ಅದನ್ನು ನೋಡ್ತಾ ಇದೀವಿ. ಒಂದೊಂದು ಪದವನ್ನ ಬಿಡಿಸ್ತಾ ಒಂದೊಂದು ಅಕ್ಷರಕ್ಕೂ ಒಂದೊಂದು ಹೊಸದ ಅರ್ಥ ಬರುತ್ತೆ. ಅಂದ್ರೆ ಸುಖ ಅಥವಾ ಆನಂದ ಅಂತ ನಾವು ನೋಡಿದೀವಿ ಹಿಂದಿನ ಎಲ್ಲ ಚಿಂತನೆಯಲ್ಲಿ. ಅಂದ್ರೆ ಸಮ್ಯಕ್ ಅಂತ. ಸಮ್ಯಕ್ ವತ್ಸಾನ್ ರಮಯತಿ ಇತಿ ಸಂವತ್ಸರಃ ಅಂತ. ಅಂದ್ರೆ ಯಾರು ತನ್ನ ಮಕ್ಕಳನ್ನು ಆನಂದವಾಗಿರುವಂತೆ ನೋಡ್ಕೊತಾನೋ, ಯಾರಿಗೆ ಆನಂದ ಅಂದ್ರೆ ಮೋಕ್ಷಾನಂದವನ್ನು ಕೊಡುತ್ತಾನೋ ಆ ಭಗವಂತ ಸಮ್ಯಕ್ ವತ್ಸಾನ್ ರಮಯತಿ ಇತಿ ಸಂವತ್ಸರಃ. ಅಂದ್ರೆ ಭಗವಂತ, ಆನಂದ ಕೊಡುವಂತಹ ಭಗವಂತ ಅಂತ ಅರ್ಥ. ಇದನ್ನ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಬೇರೆ ಅರ್ಥ ಬರುತ್ತೆ. ಇಲ್ಲೊಂದು ಇದು ಚಮತ್ಕಾರ ವ್ಯಾಖ್ಯಾನಕಾರರು ಬಳಸುವಂಥದ್ದು. ಸಮ್ಯಕ್ ವಸತ್ರತ್ವಾತ್ ಸಂವತ್ಸರಃ ಅಂತ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸಮ್ಯಕ್ ವಸತ್ ರತ್ವಾತ್ ಅಂದ್ರೆ ಸಮ್ಯಕ್ ವಸತಿ ರಮಯತಿ ಇತಿ ಸಂವತ್ಸರಃ ಅಂತ. ವಸತ್ರ ಅಂತ ಅಲ್ಲಿ ಬಿಡಿಸ್ಕೊಳ್ತಾರೆ. ಅವನು ಎಲ್ಲರಲ್ಲೂ ವಸತಿ ವಾಸ ಮಾಡ್ತಾನೆ, ಆದ್ರೂ ಎಲ್ಲರ ದುಃಖದ ಲೇಪವೇ ಇಲ್ಲದೆ ಆನಂದವಾಗಿರ್ತಾನೆ. ಆದ್ರಿಂದ ಅವನು ಸಂವತ್ಸರಃ ಅಂತ ಹೇಳಿ. ವತ್ಸ ಅಂದ್ರೆ ಕರುಗಳು ಅಂತ. ನಾವು ಭಾಗವತದಲ್ಲಿ ನೋಡ್ತೀವಿ, ಕೃಷ್ಣನ ಅವತಾರದಲ್ಲಿ ಕೃಷ್ಣ ದನ ಮೇಯ್ಸಕ್ ಹೋಗ್ತಿದ್ದ, ಅಟ್ಕೊಂಡು ಕಾಡಿನಲ್ಲಿ ಹೋಗಿ ಮೇಯಿಸ್ತಾ ಇದ್ದ ಅಂತ ಹೇಳಿ. ಅಂದ್ರೆ ಪುಟ್ಟ ಕೃಷ್ಣ 5-6 ವರ್ಷದ ಒಳಗಿನ ಕೃಷ್ಣ ಏನ್ ಮಾಡ್ತಿದ್ನಂತೆ, ಪುಟ್ಟ ಕರುಗಳನ್ನ ಕಟ್ಕೊಂಡು ಅವುಗಳನ್ನ ಕಾಡು ಕರ್ಕೊಂಡು ಹೋಗ್ತಿದ್ನಂತೆ. ಅಲ್ಲಿ ಅವನ್ನ ಮೇಯಿಸ್ಕೊಂಡು ಅವುಗಳ ಮೇಯ್ದಡವಿ ಅವಕ್ಕೆ ಏನೋ ಒಂಥರ ಆನಂದವನ್ನ ಕೊಡ್ತಾ ಇದ್ದ ಭಗವಂತ. ಜೊತೆಗೆ ಇನ್ನೊಂದು ಏನಂದ್ರೆ ಕೃಷ್ಣಂಗೆ ಒಂದು ಕೋಪ ಇತ್ತಂತೆ. ಈ ದೊಡ್ಡವರೆಲ್ಲ ಪಾಪಿಗಳು ಕರುನ ತೋರಿಸ್ತಾರೆ ಹಸುಗೆ, ಹಸು ಹಾಲು ಸುರಿಸೋಷ್ಟೊತ್ತಿಗೆ ಹೋಗಿ ಇವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಕರುಗೆ ಹೊಟ್ಟೆ ತುಂಬಾ ಹಾಲು ಕೊಡಲ್ವಲ್ಲ ಅಂದ್ಬಿಟ್ಟು ಏನ್ ಮಾಡ್ತಿದ್ನಂತೆ, ಆ ಕರುಗಳನ್ನೆಲ್ಲ ಕಟ್ಟು ಬಿಚ್ಚಿಬಿಟ್ಟು ಹಸುಗಳ ಹತ್ರ ಕಲ್ಸ್ಬಿಡ್ತಿದ್ನಂತೆ. ಆ ಕರುಗಳೆಲ್ಲ ಹೋಗಿ ಹೊಟ್ಟೆ ತುಂಬಾ ಆನಂದವಾಗಿ ಹಾಲು ಕುಡಿದು ಬಂದು ಇವನ್ನ ಮೈ ನೆಕ್ತಾ ಇದ್ವಂತೆ ಖುಷಿಯಾಗಿ. ಕೃಷ್ಣಗೊಂಥರ ಖುಷಿ, ಆ ಪುಟ್ಟು ಕರುಗಳೆಲ್ಲ ಹೊಟ್ಟೆ ತುಂಬಾ ತಿಂದು ಅಂತ. ಹಾಗಾಗಿ ಭಗವಂತ ಅಂದ್ರೆ ಆ ಪ್ರಾಣಿಗಳಲ್ಲೂ ಕರುಗಳಲ್ಲೂ ಕೂಡ ಅವಕ್ಕೂ ಆನಂದವನ್ನು ಕೊಟ್ಟು ತನ್ನ ಅವತಾರ ರೂಪಗಳಲ್ಲಿ ತನ್ನ ನಿತ್ಯ ನಿರಂತರ ಮೂಲ ರೂಪದಿಂದ ಜಗತ್ತಿನ ಎಲ್ಲಾ ಸಜ್ಜನರಿಗೆ ಆನಂದವನ್ನ ಕೊಡ್ತಾನೆ. ಅದರಿಂದ ಅವನು ಸಂವತ್ಸರ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂವತ್ಸರ ಅನ್ನುವವರೆಗೆ ನಾವು ಚಿಂತನೆಯನ್ನ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳು ವ್ಯಾಳಃ, ಪ್ರತ್ಯಯ, ಸರ್ವದರ್ಶನ ಇತ್ಯಾದಿಗಳನ್ನ ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಅಭಿವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.